ಡಾಕ್ಟರ್ ಬಿ ಸರೋಜಾದೇವಿಯವರು ಅಸ್ತಂಗತರಾಗಿದ್ದಾರೆ. ಕಾಲವಾಗಿದ್ರೂ ಕೂಡ ಅವರ ಕಂಪ್ಲೀಟ್ ಚಿತ್ರದ ಜರ್ನಿ ಎಂಥದ್ದು ಅನ್ನೋದನ್ನ ನೋಡ್ತಾ ಇದ್ವಿ. ಅಂತ್ಯಕ್ರಿಯೆ ಆಗ್ತಾ ಇರುವಂತಹ ಸಿದ್ಧತೆ ಹೇಳ್ತಾ ಇದ್ವಿ. ಇನ್ನು ಅಂತಿಮ ಯಾತ್ರೆಯ ಭಾಗವಾಗಿರುವಂತಹ ಈ ಚನ್ನಪಟ್ಟಣದ ಗಾಂಧಿ ಭವನದಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಅಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದರ ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಯಾವ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ಕೈಗೊಳ್ಳಲಾಗಿದೆ? ಸಾರ್ವಜನಿಕರು ಈಗಲಿಂದಲೇ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ? ಹೇಗಿದೆ ಸಿದ್ಧತೆ? ಈ ಸರೋಜಾದೇವಿ ಅವರು ಕಲೆಯ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ಕೇಳಿ ಅವರು ಚನ್ನಪಟ್ಟಣದ ಮನೆ ಮಗಳು. ಹಾಗಾಗಿ ಎಲ್ಲ ರೀತಿಯ ಅಂದರೆ ಅವರ ಪಾರ್ಥಿವ ಶರೀರ ಈಗ ಮಧ್ಯಾಹ್ನದ ವೇಳೆಗೆ ಸುಮಾರು 12:30ವರೆಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನ ಅಲ್ಲಲ್ಲಿ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ. ಹಾಗೆಯೇ ಚನ್ನಪಟ್ಟಣ ನಗರದ ಗಾಂಧಿ ಭವನದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಶಾಮಿಯಾನ ಹಾಕಿದ್ದಾರೆ, ಚೇರ್ಗಳನ್ನು ಕೂಡ ತಂದು ಇಟ್ಟಿದ್ದಾರೆ. ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ ಆಗಿರೋದ್ರಿಂದ ಇನ್ನೂ ತಯಾರಿ ಮುಂದುವರೆದಿದೆ. ಎಲ್ಲ ರೀತಿಯ ಅಂದರೆ ಬಿ ಸರೋಜಾದೇವಿಯವರ ಅಭಿಮಾನಿಗಳು ಮತ್ತು ರಾಜಕೀಯ ಮುಖಂಡರು, ಸ್ವಾಮೀಜಿಗಳು ಕೂಡ ಬಂದು ಅಂತಿಮ ದರ್ಶನ ಈ ಒಂದು ಗಾಂಧಿ ಭವನದ ಸರ್ಕಲ್ನಲ್ಲಿ ಅಂತಿಮ ದರ್ಶನ ಪಡೆಯುವಂಥ ಸಾಧ್ಯತೆ ಇದೆ. ಆ ನಂತರ ಅವರ ಹುಟ್ಟೂರು ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರ ಇರುವ ದಶವಾರಕ್ಕೆ ಹೋಗಿ ಹುಟ್ಟೂರಿನಲ್ಲಿ ಅವರ ಅಂತಿಮ ವಿಧಿವಿಧಾನಗಳು, ಅಂತಿಮ ಕ್ರಿಯೆಗಳು ನಡೆಯುತ್ತೆ. ಸೊ ಹಾಗಾಗಿ ಈಗ ಅಭಿಮಾನಿಗಳು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇದು ಗಾಂಧಿ ಭವನದಲ್ಲಿ ಪ್ರತ್ಯೇಕವಾಗಿ ತಯಾರಿ ಮಾಡಿರುವಂಥ ವಿಚಾರ ಇಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಿದ್ದಂತೆಯೇ ಒಬ್ಬೊಬ್ಬರೇ ಬಂದು ಜಮಾವಣೆ ಆಗ್ತಾ ಇದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಈಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಅವರ ಪಾರ್ಥಿವ ಶರೀರ ಬಂದ ನಂತರ ಎಲ್ಲರೂ ಕೂಡ ಇಲ್ಲಿ ಅಂತಿಮ ದರ್ಶನ ಪಡೀತಾರೆ. ಒಟ್ಟಾರೆಯಾಗಿ ಚನ್ನಪಟ್ಟಣದ ಮನೆ ಮಾತಾಗಿರುವಂಥವರು ಬಿ ಸರೋಜಾದೇವಿ ಅವರು, ಅವರ ಕಲಾ ಸೇವೆ ನಿಜಕ್ಕೂ ಕೂಡ ಅನನ್ಯ ಮತ್ತು ಅಮೋಘವಾದದ್ದು. ಅವರ ಪಾತ್ರಕ್ಕೆ ಮೆಚ್ಚುಗೆ ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮಲ್ಲೇಶ್ವರದ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಅವರು ಬರ್ತಾ ಇದ್ದ ಹಾಗೆ ರಾಕ್ಲೈನ್ ವೆಂಕಟೇಶ್ ಇದ್ರು, ಅವರ ಜೊತೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲೇ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಆಪ್ತ ಸಚಿವ ಮಹದೇವಪ್ಪ ಅವರಿದ್ದಾರೆ. ಜಮೀರ್ ಅಹಮದ್ ಖಾನ್ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮಲ್ಲೇಶ್ವರದ ನಿವಾಸಕ್ಕೆ ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಕೊನೆಯದಾಗಿ ಒಂದು ಟ್ರಿಬ್ಯೂಟ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ.